ಗುತ್ತಿಗೆ ಹಿಡಿಯೋದು ತಲೈವ ಯಾರು ಅಂತ ಸರ್ಕಾರ ಚೇಂಜ್ ಮಾಡ್ತಾರಾ ತಮಿಳುನಾಡಿನ ಮತದಾರ ಅನ್ನುವಂತ ಪ್ರಶ್ನೆ ಇದೆ. ಫುಲ್ ಆಫರ್ಗಳಿಂದಲೇ ನಡೀತಾ ಇರುವಂತ ತಮಿಳುನಾಡು ಎಲೆಕ್ಷನ್ ಅಂದ್ರೆ ಇಲ್ಲಿ ಬರೀ ರಾಜಕಾರಣ ಇರಲ್ಲ, ಸಿನಿಮಾ ಕೂಡ ಮಿಶ್ರಣ ಆಗಿರುತ್ತೆ. ಹಾಗಾಗಿ ಈ ಬಾರಿ ಟಿವಿಕೆ ಪಕ್ಷ ಅಧಿಕಾರ ಹಿಡಿಯುತ್ತಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದ್ ಕಡೆಗೆ ಗೇಮ್ ಚೇಂಜರ್ ಯಾರಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಫುಲ್ ಆಫರ್ಗಳೇ ಇಲ್ಲಿ ತುಂಬ ಹೋಗಿದ್ದಾವೆ. ಈ ಬಾರಿ ಕೈ ತಪ್ಪುತ್ತ ಅಧಿಕಾರ ಅಂತೇಳಿ ಈ ಬಾರಿ ರಾಜಕಾರಣವನ್ನೇ ಬದಲಿಸ್ತಾರಾ ದಳಪತಿ ವಿಜಯ್, ಕಿಂಗ್ ಮೇಕರ್ ಆಗಿ ಸಿಎಂ ಆಗ್ಬಿಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಕಾರಣ ಈಗಾಗಲೇ ಡಿಎಂಕೆಯ ಅನೇಕ ರಾಜಕಾರಣಿಗಳು ನಾಯಕರು ಟಿವಿಕೆ ಪಕ್ಷದವರನ್ನ ಕಾಂಟ್ಯಾಕ್ಟ್ ಮಾಡಿದ್ರಂತೆ. ಹಾಗಾಗಿ ಡಿಎಂಕೆ, ಎಐಎಡಿಎಂಕೆ, ಟಿವಿಕೆ ನಡುವೆ ಟ್ರಯಾಂಗಲ್ ಫೈಟ್ ನಡೀತಾ ಇದೆ. ಫಲಿತಾಂಶ ಅತಂತ್ರ ಆದ್ರೆ ದಳಪತಿ ವಿಜಯ್ ಸಿಎಂ ಆಗೋದು ಹಾಗಾದ್ರೆ ಫಿಕ್ಸ್ ಆಗ್ಬಿಡುತ್ತಾ? ಒಂದು ಕಿಂಗ್ ಆಗ್ತಾರೆ, ಇಲ್ಲ ಕಿಂಗ್ ಮೇಕರ್ ಆಗ್ತಾರೆ ಅನ್ನುವಂತ ಸಾಕಷ್ಟು ಚರ್ಚೆಗಳಿದೆ. ಮೊದಲನೇ ಎಲೆಕ್ಷನ್ ನಲ್ಲೇ ಮೋಡಿ ಮಾಡ್ತಾರ ಹಾಗಾದ್ರೆ ದಳಪತಿ ವಿಜಯ್? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೋಟ್ ಕೌಂಟಿಂಗ್ ಶುರುವಾಗುತ್ತೆ. ತದನಂತರದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಮಿಳುನಾಡಿನ ಚಿತ್ರಣವನ್ನ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ 234 ಕ್ಷೇತ್ರಗಳಲ್ಲಿ ಯಾವ ಶಾಸಕರು ಎಷ್ಟು ಕ್ಷೇತ್ರಗಳನ್ನ ಗೆದ್ಕೊಳ್ತಾರೆ, ಯಾವ ಪಕ್ಷಕ್ಕೆ ಎಷ್ಟು ಕ್ಷೇತ್ರ ಹೋಗುತ್ತೆ, 118 ಮ್ಯಾಜಿಕ್ ನಂಬರ್ ಆಗಿರೋದ್ರಿಂದ ಆ ಮ್ಯಾಜಿಕ್ ನಂಬರ್ ತಲುಪೋದು ಯಾರು? ಒಂದು ವೇಳೆ ತಲುಪಲಿಲ್ಲ ಅಂತ ಅಂದ್ರೂ ಹಂಗ್ ಅಸೆಂಬ್ಲಿ ಏನಾದ್ರೂ ಕ್ರಿಯೇಟ್ ಆಗುತ್ತಾ? ಸಾಕಷ್ಟು ಆಯಾಮಗಳಲ್ಲಿ ಈಗಾಗಲೇ ಚರ್ಚೆ ಆಗ್ತಾ ಇದೆ. ರಾಮ್, ಈಗಾಗಲೇ ತಮಿಳುನಾಡಿನಲ್ಲಿ ನಾವು ಗಮನಿಸ್ತಾ ಇದ್ವಿ, ಹೊಸದಾಗಿ ಪಕ್ಷವನ್ನ ಹುಟ್ಟಾಕಿರುವಂತ ದಳಪತಿ ವಿಜಯ್ ಏನಿದ್ದಾರೆ, ಅವ್ರು ಒಂದ್ ರೀತಿ ಒಂದು ಕಿಂಗ್ ಆಗ್ಬಹುದು, ಇಲ್ಲ ಕಿಂಗ್ ಮೇಕರ್ ಆಗಬಹುದು ಅನ್ನುವಂತ ಚರ್ಚೆ. ಯಾಕೆಂದ್ರೆ ಡಿಎಂಕೆ ಜೊತೆಗೂ ಕೈ ಜೋಡಿಸಿಲ್ಲ, ಎಐಎಡಿಎಂಕೆ ಜೊತೆಗೂ ಹೋಗಿಲ್ಲ. ಹಾಗಾಗಿ ಏನಾಗಬಹುದು ಅನ್ನುವಂತ ಕುತೂಹಲ ತಮಿಳುನಾಡಿನಲ್ಲಿ ಸಾಕಷ್ಟು ಇದೆ. ಕರೆಕ್ಟ್. ಎಸ್ಪೆಷಲಿ ಈ ಬಾರಿ ಅಂದ್ರೆ ತಮಿಳು ರಾಜಕಾರಣ ಅಂತ ಬಂದಾಗ ಅಲ್ಲಿ ಯಾವಾಗಲೂ ಒಂದು ಡಿಎಂಕೆ, ಇನ್ನೊಂದು ಎಐಎಡಿಎಂಕೆ, ಈ ಎರಡೂ ಪಕ್ಷಗಳ ನಡುವೆ ಟಗ್ ಆಫ್ ವಾರ್ ಮುಂದುವರಿತಾನೆ ಬರ್ತಾ ಇತ್ತು. ಬಟ್ ಈ ಬಾರಿ ಯಾಕೆ ಇಷ್ಟೊಂದು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ಅಲ್ಲಿ ದಳಪತಿ ವಿಜಯ್ ಅವರು ಎಂಟ್ರಿ ಆಗಿರೋದು. ಎಕ್ಸಾಕ್ಟ್ಲಿ, ನೀವು ಆರಂಭದಲ್ಲೇ ಹೇಳಿದ್ರಿ, ಕೇವಲ ರಾಜಕಾರಣ ಮಾತ್ರ ಅಲ್ಲ, ಈ ಬಾರಿ ಅಂದ್ರೆ ಅಲ್ಲಿ ಸಿನಿಮಾ ಕೂಡ ಎಂಟ್ರಿ ಆಗಿದೆ. ಅಂದ್ರೆ ದಳಪತಿ ವಿಜಯ್ ಅವರು ಎಂಟ್ರಿ ಆಗಿದ್ದಾರೆ. ದಳಪತಿ ವಿಜಯ್ ಅವರಿಗೆ ಅವರದ್ದೇ ಆದಂತ ಒಂದು ಫ್ಯಾನ್ ಬೇಸ್ ಕೂಡ ಇದೆ. ಹಾಗಾಗಿನೇ ತಮಿಳುನಾಡಿನ ಎಲೆಕ್ಷನ್ ಅತ್ತ ಪ್ರತಿಯೊಬ್ಬರ ಚಿತ್ತ ಇತ್ತು. ಜೊತೆಗೆ ಇವತ್ತು ಫಲಿತಾಂಶ ಏನು ಬರ್ತಾ ಇದೆಯಲ್ಲ, ಪ್ರತಿಯೊಬ್ಬರೂ ಕೂಡ ಕಾದು ಕೂತಿದ್ದಾರೆ ಏನಾಗುತ್ತೆ ಅಂತ ಹೇಳಿ. ಇನ್ನು ಎಕ್ಸಿಟ್ ಪೋಲ್ಗಳ ಭವಿಷ್ಯವನ್ನ ನಾವು ಸ್ವಲ್ಪ ಗಮನಿಸ್ತಾ ಹೋಗೋಣ. ಯಾವ್ಯಾವುದು ಎಷ್ಟೆಷ್ಟು ಸ್ಥಾನಗಳನ್ನ ಕೊಟ್ಟಿತ್ತು ಯಾವ್ಯಾವ ಪಕ್ಷಕ್ಕೆ ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಎಸ್, ಗಮನಿಸ್ತಾ ಇದೀವಿ ತಮಿಳುನಾಡಿನ ಎಕ್ಸಿಟ್ ಪೋಲ್ ಗಮನಿಸ್ತಾ ಹೋಗೋಣ. ಪೀಪಲ್ ಪಲ್ಸ್ ಎಷ್ಟು ಕೊಟ್ಟಿತ್ತು ಡಿಎಂಕೆಗೆ? 125ರಿಂದ 145. ಅಂದ್ರೆ ಡಿಎಂಕೆ ಪಕ್ಷ ಹಾಲಿ ಗೌರ್ಮೆಂಟ್ ಇದೆಯಲ್ಲ, ಸೊ ಅವರು 125ರಿಂದ 145 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿ ಪೀಪಲ್ ಪಲ್ಸ್ ಹೇಳಿದೆ. ಜೊತೆಗೆ ಎಐಎಡಿಎಂಕೆ 65ರಿಂದ 80 ಸ್ಥಾನಗಳನ್ನ ಗೆಲ್ಲಬಹುದು. ಇನ್ನು ವಿಜಯ್ ಅವರ ಟಿವಿಕೆ ಪಕ್ಷ 18ರಿಂದ 24 ಸ್ಥಾನಗಳಿಗೆ ತೃಪ್ತಿ ಪಡುವಂತ ಸಾಧ್ಯತೆ ಇದೆ ಅಂತ ಹೇಳಿ ಪೀಪಲ್ ಪಲ್ಸ್ ಹೇಳಿದೆ. ಇನ್ನು ಉಳಿದಂತೆ 2ರಿಂದ 6 ಸ್ಥಾನಗಳನ್ನ ಅದರ್ಸ್ ಗೆಲ್ಲುವಂತ ಸಾಧ್ಯತೆ ಇದೆ. ಅಂದ್ರೆ ಪಲ್ಸ್ ಪ್ರಕಾರ ಇಲ್ಲಿ ಡಿಎಂಕೆನೆ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ. ಇದರ ಜೊತೆಗೆ ಪಿ ಮಾರ್ಕ್ ಏನ್ ಹೇಳ್ತಾ ಇದೆ, ಇಲ್ಲಿ ಡಿಎಂಕೆಗೆ ಅವರು ಕೂಡ ಅಧಿಕಾರ ಕೊಟ್ಟಿರೋದು, ಅಂದ್ರೆ 120 ಬಹುಮತ ಕೊಟ್ಟಿರೋದು. 122ರಿಂದ 132 ಸ್ಥಾನಗಳನ್ನ ಡಿಎಂಕೆ ಗೆಲ್ಲುತ್ತೆ. 87ರಿಂದ 100 ಸ್ಥಾನಗಳನ್ನ ಎಐಎಡಿಎಂಕೆ ಗೆಲ್ಲುತ್ತೆ. ಇನ್ನು 10ರಿಂದ 12, ಕೇವಲ 10ರಿಂದ 12 ಸ್ಥಾನಗಳನ್ನ ಮಾತ್ರ ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಪಕ್ಷ ಗೆಲ್ಲುತ್ತೆ ಅಂತ ಹೇಳಿ ಪಿ ಮಾರ್ಕ್ ಹೇಳ್ತಾ ಇದೆ. ಇದ್ರ ಜೊತೆಗೆ ಮ್ಯಾಟ್ರೇಜ್ ಏನ್ ಹೇಳ್ತಾ ಇದೆ ಅಂತ ಅಂದ್ರೆ 122ರಿಂದ 132 ಸ್ಥಾನಗಳಿಗೆ ಡಿಎಂಕೆ ನಿಲ್ಲುತ್ತೆ. ಅಂದ್ರೆ ಡಿಎಂಕೆಗೆ ಸ್ಪಷ್ಟ ಬಹುಮತವನ್ನ ಕೊಟ್ಟಿರೋದು ಮ್ಯಾಟ್ರಿಕ್ಸ್ ಕೂಡ. ಅದಾದ ನಂತರ ಎಐಎಡಿಎಂಕೆ 87ರಿಂದ 110 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ. ಇದರ ಜೊತೆಗೆ ಟಿವಿಕೆ 10ರಿಂದ
12 ಸ್ಥಾನಗಳು ಸೇಮ್ ಟು ಸೇಮ್. ಜೊತೆಗೆ ಬಹಳಷ್ಟು ಕುತೂಹಲ ಕೇಳಿಸ್ತಾ ಇರೋದು ಇಲ್ಲಿ ನೋಡಿದ್ರೆ ಈ 3 ಏನು ಎಕ್ಸಿಟ್ ಪೋಲ್ಗಳ ಭವಿಷ್ಯವನ್ನ ನಾವು ಗಮನಿಸ್ತಾ ಇದ್ರೆ ಎಲ್ಲ ಒಂದ್ ಕಡೆ ಟಿವಿಕೆ ಬಹುಮತದ ಹತ್ರ ಬಿಡಿ ಅರ್ಧ ಸ್ಥಾನಗಳನ್ನು ಕೂಡ ಗೆದ್ದಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಕೇವಲ 18ರಿಂದ 24 ಅಂತ ಹೇಳಿ ಪೀಪಲ್ ಪಲ್ಸ್ ಹೇಳ್ತಾ ಇದ್ರೆ, ಪಿ ಮಾರ್ಕ್ ಮತ್ತು ಮೆಟ್ರೈಸ್ ಹೇಳ್ತಾ ಇರೋದು 10ರಿಂದ 12 ಸ್ಥಾನಗಳನ್ನ ಮಾತ್ರ ಟಿವಿಕೆ ಗೆಲ್ಲುತ್ತೆ ಅಂತ ಹೇಳಿ. ಬಟ್ ಕುತೂಹಲ ಅಂತೂ ಇದ್ದೇ ಇದೆ. ಅದರಲ್ಲೂ ಫಸ್ಟ್ ವೋಟರ್ಸ್ ಏನಿದ್ದಾರೆ ಅವ್ರನ್ನ ಗಮನ ಸೆಳೆಯುವಲ್ಲಿ ವಿಜಯ್ ದಳಪತಿ ಯಶಸ್ವಿ ಆಗಿರಬಹುದು, ಅವ್ರನ್ನ ಅಟ್ರಾಕ್ಟ್ ಮಾಡಿರ್ಬೋದು ಅಂತ. ಮತ್ತೆ ಸಭೆ ಸಮಾರಂಭಗಳಿಗೆ ರ್ಯಾಲಿಗಳಿಗೆ ಬಂದವ್ರೆಲ್ಲರೂ ಕೂಡ ವೋಟರ್ಸ್ ಆಗಿ ಅವರಿಗೆ ಮತಗಳಾಗಿ ಕನ್ವರ್ಟ್ ಆಗ್ತಾರ, ಆ ಒಂದು ಪ್ರಶ್ನೆ ಕೂಡ ಸಹಜವಾಗಿದ್ದೇ ಇದೆ. ನೋಡಿ, ತಮಿಳುನಾಡು ವಿಧಾನಸಭಾ ಚುನಾವಣೆ 2026 ಒಟ್ಟಾರೆ ಮತದಾನ 84.69% ಆಗಿದೆ. ಒಂದೇ ಹಂತದಲ್ಲಿ ಮತದಾನ ಆಗಿರೋದು. 84.69% ಮತ ಚಲಾಯಿಸಿದ್ದಾರೆ ಅಲ್ಲಿನ ಮತದಾರ ಪ್ರಭುಗಳು. ಸೊ ಇದು ಈಗ ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಯಾಕೆ ಅಂತ ಅಂದರೆ ಈ ಬಾರಿ ನೀವು ಹೇಳಿದಾಗೆ ಫಸ್ಟ್ ಟೈಮ್ ವೋಟರ್ಸ್ನ ವಿಜಯ್ ಅವರು ಸೆಳೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಯಂಗ್ಸ್ಟರ್ಸ್ ಆಗಿರ್ಬೋದು, ಮಹಿಳೆಯರನ್ನು ಕೂಡ ತಮ್ಮ ಪಕ್ಷದತ್ತ ಸೆಳೆಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಅವರು ಈ ಬಾರಿ ಭಾಳ ಸ್ಟ್ರಾಟಜಿ ಯೂಸ್ ಮಾಡಿದ್ದಾರೆ. ಒಂದಿಷ್ಟು ಏನು ಈ ಗ್ಯಾರಂಟಿ ಯೋಜನೆಗಳನ್ನ ಕೂಡ ಅವರು ಘೋಷಣೆ ಮಾಡಿದ್ದಾರೆ. ಹಂಗಾಗಿನೇ ಏನ್ ಬೇಕಾದರೂ ಆಗ್ಬಹುದು. ಮತ್ತೆ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನಿಜ ಆಗುತ್ತಾ ಅಂತ ಅಂದ್ರೆ ಬಹಳಷ್ಟು ಬಾರಿ ಅದು ತಪ್ಪು ಕೂಡ ಆಗಿದೆ, ಉಲ್ಟಾ ಆಗಿದ್ದು ಇದೆ. ಸೊ ಹಂಗಾಗಿ ಒಂದು ಅಸಲಿ ಒಂದು ಚಿತ್ರಣ ಇನ್ನೇನು ಕೆಲವು ಗಂಟೆಗಳಲ್ಲಿ ನಮ್ಮ ಕಣ್ಣು ಮುಂದೆ ಬರುತ್ತೆ. ವೋಟಿಂಗ್ ಪರ್ಸೆಂಟೇಜ್ ನೋಡಿದಾಗ ನೋಡಿ 2021ರಲ್ಲಿ 73.38% ಇತ್ತು. ಆದ್ರೀಗ 11.31% ಮತದಾನ ಹೆಚ್ಚಾಗಿದೆ. ಹಾಗಾಗಿ ಇದು ಈ ಹಿಂದೆ ಯಾವುದೇ ಬೇರೆ ಪಕ್ಷಗಳ ಆಯ್ಕೆಯಲ್ಲಿ ಇರ್ಲಿಲ್ಲ ಜನರಿಗೆ. ಬಟ್ ಈಗ ಟಿವಿಕೆ ಇರೋದ್ರಿಂದ ಟಿವಿಕೆಗೆ ಅಷ್ಟು ಮತದಾನ ಮಾಡಿದ್ರ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿನೇ ಇದ್ದೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ 2 ರಾಷ್ಟ್ರೀಯ ಪಕ್ಷಗಳು ನಮ್ಮ ರಾಜ್ಯದಲ್ಲಿದ್ದಾವೆ, ಬಿಜೆಪಿ ಮತ್ತು ಕಾಂಗ್ರೆಸ್. ಪರ್ಯಾಯ ಪಕ್ಷ ಯಾವ್ದಪ್ಪ ಅಂತ ಅಂದ್ರೆ JDS ಅಂತ ಬರುತ್ತೆ. ಬಟ್ ಇನ್ನೂ ಒಂದು ಪಕ್ಷ ಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಜನ ಕೇಳ್ಕೊಳ್ತಾ ಇರ್ತಾರೆ. ಅದೇ ರೀತಿಯಾಗಿ ತಮಿಳುನಾಡಿನಲ್ಲೂ ಅಷ್ಟೇ DMK ಪಕ್ಷ ಆಗಿರ್ಬೋದು, ಜೊತೆಗೆ DMK ಪಕ್ಷ ಆಗಿರ್ಬೋದು, ಈ 2 ಪಕ್ಷಗಳ ಅಧಿಕಾರವನ್ನು ಕೂಡ ನಾವು ನೋಡಿದ್ದೀವಿ. ಹೊಸದಾಗಿ ಇನ್ಯಾರಾದ್ರೂ ಬೇಕು, ಒಂದು ಹೊಸ ನಮಗೆ ಹುರುಪು ಬೇಕಾಗಿದೆ, ಅಧಿಕಾರ ನಡೆಸೋರು ಬೇಕಾಗಿದ್ದಾರೆ ಅಂತ ಅಂದಾಗ ಅದು ಕೂಡ ಒಂದು ಚಿತ್ರರಂಗದಲ್ಲಿ ಹೆಸರು ಮಾಡಿರುವಂಥ ವಿಜಯ್ ಅವರೇ ತಮ್ಮ ಸ್ವಂತ ಪಕ್ಷವನ್ನ ಕಟ್ತಾರೆ, ಬಹಳಷ್ಟು ಭರವಸೆಯನ್ನ ನೀಡ್ತಾರೆ ತಮಿಳುನಾಡಿನ ಮತದಾರ ಪ್ರಭುಗಳಿಗೆ. ಸೊ ಹಂಗಾಗಿ ಹೆಚ್ಚುವರಿ ಜನ ಈ ಬಾರಿ ವೋಟ್ ಹಾಕಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಅಂದ್ರೆ 2000 ಅಂದ್ರೆ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ 73% ವೋಟ್ ಆಗಿರೋದು, ಈ ಬಾರಿ 84 ಅಂತ ಅಂದ್ರೆ 11% ಜಾಸ್ತಿ ಆಗಿರೋದು. ಅದಕ್ಕೆ ಕಾರಣ ಯಾರು ಅಂತ ಅಂದಾಗ ಸಹಜವಾಗಿ ಹೇಳ್ತಾ ಇರೋದು ವಿಜಯ್ ಅವರ ಟಿವಿಕೆ ಪಕ್ಷ ಅಂತ ಹೇಳಿ. ಬಟ್ ಇದೆಲ್ಲವೂ ಕೂಡ ಓಟಾಗಿ ಕನ್ವರ್ಟ್ ಆಗಿದೆಯಾ ಅವರಿಗೆ ಅನ್ನೋದೇ ಈಗಿರುವಂತ ಗೊತ್ತಾಗುತ್ತೆ. ಸೊ ಹಾಗಾಗಿನೇ ಇಲ್ಲಿ ಈ ಎಕ್ಸಿಟ್ ಪೋಲ್ಗಳ ಭವಿಷ್ಯ ನೋಡ್ತಾ ಇದ್ರೆ ಬಹಳಷ್ಟು ಸಂಸ್ಥೆಗಳು ಎಲ್ಲ ಒಂದ್ ಕಡೆ DMKಗೆ ಬಹುಮತವನ್ನ ಕೊಟ್ಟಿರೋದು. ಇನ್ನು ಇಲ್ಲಿ ನೋಡಿ JVC ಹೇಳ್ತಾ ಇರೋದು DMKಗೆ ಬಹುಮತ ಸಿಕ್ಕಿಲ್ಲ, ಇಲ್ಲಿ 75ರಿಂದ 95 ಮಾತ್ರ ಇದೆ. ಆದ್ರೆ ಪೀಪಲ್ ಪಲ್ಸ್ ಮತ್ತು ಪಿ ಮಾರ್ಕ್ ಮ್ಯಾಟ್ರೈಸ್ ಹೇಳ್ತಾ ಇರೋ ಪ್ರಕಾರ DMKನೇ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಿ. ಸೊ ಹಂಗಾಗಿ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಇಲ್ಲಿ ನೋಡಿ JVC 75ರಿಂದ 95 DMK ಅಂತ ಹೇಳ್ತಾ ಇದೆ. ಇಲ್ಲಿ AIDMKಗೆ ಅಧಿಕಾರವನ್ನ ಕೊಟ್ಟಿರೋದು ಅಥವಾ ಬಹುಮತವನ್ನ ಕೊಟ್ಟಿದೆ JVC. ಸೊ ಹಂಗಾಗಿ ಏನ್ ಬೇಕಾದ್ರೂ ಆಗ್ಬಹುದು. ಈಗ ಒಂದು ಸಂಸ್ಥೆ ಹೇಳಿರೋದು ಇನ್ನೊಂದು ಸಂಸ್ಥೆ ಹೇಳಿಲ್ಲ. ಮತ್ತೆ ಅಲ್ಲಿ ಸ್ಯಾಂಪಲ್ಸ್ ಎಷ್ಟು ತೆಗೆದುಕೊಂಡಿರ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರು ಎಲ್ಲಾ ಕ್ಷೇತ್ರಗಳಿಗೂ ಹೋಗಿರ್ತಾರೆ, ಇನ್ ಕೆಲವರು ಸ್ಯಾಂಪಲಿಂಗ್ ಅಂತ ಬಂದಾಗ ಕೆಲ ಕ್ಷೇತ್ರಗಳಲ್ಲಿ ಮಾತ್ರ ಹೋಗಿ ಒಪಿನಿಯನ್ ತೆಗೆದುಕೊಂಡಿರ್ತಾರೆ. ಹಂಗಾಗಿ ಅಲ್ಲಿ ರಿಸಲ್ಟ್ ಅವ್ರು ಕೊಡುವಂತ ಎಕ್ಸಿಟ್ ಪೋಲ್ ಏನಿದೆ ವ್ಯತ್ಯಾಸ ಆಗ್ಬಹುದು. ರಾಮ್, ಈಗ 2021ರಲ್ಲಿ ಎಷ್ಟು ಕ್ಷೇತ್ರಗಳನ್ನ ಯಾವ ಪಕ್ಷ ಪಡ್ಕೊಂಡಿತ್ತು ಅದ್ ನಾವು ನೋಡೋದಾದ್ರೆ ನೋಡಿ, ಒಟ್ಟು ಸ್ಥಾನಗಳು 234 ಇದ್ರೆ DMK 159 ಸ್ಥಾನಗಳನ್ನ ಪಡ್ಕೊಂಡಿತ್ತು, AIADMK 75, ಅದರ್ಸ್ 0 ಇತ್ತು. ಬಟ್ ಈಗ ಹೊಸದೊಂದು ಪಕ್ಷ ಇರೋದ್ರಿಂದ ಜನರಿಗೆ ಒಂದು ಆಯ್ಕೆ ಇದೆ. ಯಾವ ರೀತಿ ಆ ಪ್ರಚಾರ ವರ್ಕೌಟ್ ಆಗಿದೆ, ವರ್ಕೌಟ್ ಆಗುತ್ತಾ ಅದನ್ನ ಕೂಡ ನಾವು ಇವತ್ತು ಎಲೆಕ್ಷನ್ ರಿಸಲ್ಟ್ ನಲ್ಲಿ ಗೊತ್ತಾಗುತ್ತೆ. ಅಂದ್ರೆ ವಿಜಯ್ ಅವರು ಮೋಡಿ ಮಾಡಿದ್ರ ಜನರಿಗೆ, ಅವ್ರು ಕೊಟ್ಟಂತ ಪ್ರಣಾಳಿಕೆಗಳೆಲ್ಲವೂ ಕೂಡ ಸಕ್ಸಸ್ ಆಯ್ತಾ, ಜನರನ್ನ ತಲುಪಿದ್ದಾರಾ? ಬರೀ ಈಗ ಹೀರೋ ಅಂದ ತಕ್ಷಣ ಎಲೆಕ್ಷನ್ ನಲ್ಲೂ ಅವ್ರನ್ನ ಒಪ್ಕೊಳ್ಬೇಕು, ರಾಜಕಾರಣಿಯಾಗಿ ಒಪ್ಕೊಳ್ಬೇಕು ಅನ್ನೋದಿಲ್ಲ. ಅಂದ್ರೆ ಒಂದ್ ಕಡೆ ಇದೆ, ಜೋಗಿ ಅವ್ರು ಬರ್ದಿದ್ದಾರೆ,
ರಾಜಕಾರಣಿ ಅಂತ ಬಂದಾಗ ಮತದಾರರಿಗಿಂತ ದೊಡ್ಡ ರಾಜಕಾರಣಿ ಯಾರು ಇಲ್ಲ. ಯಾಕೆಂದ್ರೆ ಎಲ್ಲಾ ಲೆಕ್ಕಾಚಾರ ಹಾಕ್ತಾನೆ ಅಳೆದು ತೂಗಿ. ಮನೆಗೆ ತುಂಬಾ ಜನರು ಬಂದು ದುಡ್ಡು ಹಂಚ್ತಾರೆ. ಯಾರು ಎಷ್ಟೇ ದುಡ್ಡು ಹಂಚಿದ್ರು ಕೂಡ ಯಾರು ನಮಗ್ ಕೆಲಸ ಮಾಡ್ಕೊಡ್ತಾರೆ, ನಮ್ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡ್ಕೊಡ್ತಾರೆ ಅದನ್ನ ಅಳೆದು ತೂಗಿ ನೋಡಿ ವೋಟ್ ಹಾಕೋದು ಮತದಾರರ. ಹಾಗಾಗಿ ಅವನಿಗಿಂತ ದೊಡ್ಡ ರಾಜಕಾರಣಿ ಯಾರು ಇರ್ಲಿಕ್ಕಿಲ್ಲ. ನೋಡೋಣ ಇವತ್ತು ತಮಿಳುನಾಡಿನ ಒಂದಷ್ಟು ಆ ಚಿತ್ತ ಅಥವಾ ಆ ಒಂದು ಫಲಿತಾಂಶ ಏನಿದೆ ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರ ವಿಜಯ್ ದಳಪತಿ ಅಂತ. ಅದೇ ಇಷ್ಟು ವರ್ಷಗಳ ಕಾಲ ಕೇವಲ DMK AIADMK ಮಾತ್ರ ಆಯ್ಕೆ ಇತ್ತು. ಈಗ TVK ಕೂಡ ಒಂದು ದೊಡ್ಡ ಆಯ್ಕೆ ಆಗಿರೋದು. ಸೊ ಹಾಗಾಗಿ ಎಲ್ಲೊಂದ್ ಕಡೆ DMKಗೆ ಹೆಚ್ಚಿನ ಬಹುಮತ ಕೊಟ್ಟಿರೋದ್ರಿಂದ ಬಹಳಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನಪ್ಪಾ ಅಂತ ಅಂದ್ರೆ TVK ಎಂಟ್ರಿ ಆಗಿರೋದು ಎಲ್ಲೊಂದ್ ಕಡೆ ವೋಟ್ ಶೇರಿಂಗ್ ಕೂಡ ಆಗಿರುತ್ತೆ. TVKಗೆ ಹೆಚ್ಚು ಜನ ವೋಟ್ ಹಾಕಿರಬಹುದು. DMK ಅಧಿಕಾರವನ್ನು ನೋಡಿದ್ದಾರೆ, AIADMK ಅಧಿಕಾರವನ್ನು ನೋಡಿದ್ದಾರೆ. ಸೊ ಹಾಗಾಗಿ ಬೇಡ ಸಾಕಾಯಿತು ನಿಮ್ದು, ಹೊಸ ಪಕ್ಷಕ್ಕೆ ನಾವು ಅಧಿಕಾರ ಕೊಡ್ತೀವಿ, ಅವ್ರು ಯಾವ ರೀತಿಯಾಗಿ ನಮ್ಮ ತಮಿಳುನಾಡನ್ನ ಉದ್ಧಾರ ಮಾಡ್ತಾರೆ ಅನ್ನೋದನ್ನ ನೋಡ್ತೀವಿ ಅಂತ ಹೇಳಿ ಏನಾದ್ರು ಮನಸ್ಸು ಮಾಡಿದ್ದೇ ಆದ್ರೆ ಮೇ ಬಿ ಈ ಬಾರಿ ವಿಜಯ್ ಕಿಂಗ್ ಆಗುವಂತ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತ ಸಂಗತಿ ಅಂತ ಅಂದ್ರೆ ವಿಜಯ್ ಇಡೀ ರಾಜ್ಯವನ್ನ ಸುತ್ತಿ ಪ್ರಚಾರ ಮಾಡಿಲ್ಲ. ಎಲ್ಲೋ ಒಂದ್ ಕಡೆ ಬಹಳ ಹುರುಪಿನಿಂದ ಪ್ರಚಾರವನ್ನ ಶುರು ಮಾಡಿದ್ರು. ಬಟ್ ಒಂದ್ ಕಡೆ ರ್ಯಾಲಿಗೆ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಕರೂರು ದುರಂತ ಆಗಿ ಹೋಗ್ಬಿಡ್ತು. ಪಾಪ 41 ಜನ ಅಲ್ಲಿ ಬಲಿಯಾದ್ರು. ಸೊ ಅದಾದ ನಂತರ ಎಲ್ಲೋ ಒಂದ್ ಕಡೆ ಅವ್ರಿಗೆ ಕಾನೂನು ತೊಡಕು ಕೂಡ ಉಂಟಾಯ್ತು. ಸೊ ಹಂಗಾಗಿ ಅಲ್ಲಿಂದ ಸ್ವಲ್ಪ ಸೈಲೆಂಟ್ ಆದಂಗೆ ಕಾಣಿಸ್ ಬಂತು ವಿಜಯ್ ಅವರು. ಯಾಕೆಂತ ಅಂದ್ರೆ ಅಷ್ಟೊಂದು ಫೇಮಸ್ ಇದ್ದಾರೆ, ಅಷ್ಟೊಂದು ಖ್ಯಾತಿಯನ್ನ ಗಳಿಸಿದ್ದಾರೆ ತಮಿಳುನಾಡು ಚಿತ್ರರಂಗ ಅಂತ ಬಂದಾಗ. ಅವರಿಗೆ ಅವರದ್ದೇ ಆದಂತಹ ಫ್ಯಾನ್ ಬೇಸ್ ಇದೆ, ಮಕ್ಕಳಿಂದ ವಯಸ್ಸಾದವರವರೆಗೂ ಕೂಡ. ಸೊ ಹಂಗಾಗಿ ಅವ್ರು ಎಲ್ಲಾದ್ರೂ ರ್ಯಾಲಿ ನಡೆಸ್ತಾರೆ, ಸಮಾವೇಶ ಮಾಡ್ತಾರೆ ಅಂತ ಅಂದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಅಂತೂ ಬಂದೇ ಬರ್ತಾರೆ.